ತಲೆಮಾರಿನ ರಾಜಕಾರಣಿಗಳು ಹೊಸಬರು ಈ ವಿಚಾರದಲ್ಲಿ, ಈ ನಾಲೆಡ್ಜ್ ಗೇನಿಂಗ್ ವಿಚಾರದಲ್ಲಿ ಬಹುಶಃ ದೇವೇಗೌಡರನ್ನ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ. ಅವರ ದೇವೇಗೌಡರ ಒಂದು ಆಸಕ್ತಿ ಇದೆಯಲ್ಲ, ಇವತ್ತಿಗೂ ಕೂಡ ಅದು ಅನುಕರಣೀಯ. ದಯವಿಟ್ಟು ನಮ್ಮ ಜೊತೆ ಇರಿ. ನೋಡಿ ವೀಕ್ಷಕರ, ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ ಇದೆಯಲ್ಲ, ಪರಿಷತ್ ಚುನಾವಣೆ ಈಗ ಒಂದು MLA ಎಲೆಕ್ಷನ್ಗಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗ್ಬಿಟ್ಟಿದೆ. ಇದು ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ, ಬಿಜೆಪಿ JDS ಒಗ್ಗೂಡಿ ಅವರ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದವೆ. ಬಿಜೆಪಿ ಹತ್ರ 3ನೇ ಅಭ್ಯರ್ಥಿಗೆ ವೋಟ್ಗಳಿದಾವ, ಬಿಜೆಪಿ JDS ಹತ್ರ ಇಲ್ಲ. ಕಾಂಗ್ರೆಸ್ಗೆ 5ನೇ ಅಭ್ಯರ್ಥಿಗೆ ಸಂಪೂರ್ಣ ವೋಟ್ಗಳಿದಾವ, ಇಲ್ಲ. ಹಾಗಾದ್ರೆ ಇಲ್ಲದೇ ಇರೋ ವೋಟನ್ನ ಇಬ್ರು ಎಲ್ಲಿಂದ ತರ್ತಾರೆ ಅನ್ನೋ ಒಳನೋಟ ಈ ಸ್ಟೋರಿಯಲ್ಲಿದೆ. ಗೆಲ್ಲಲು ಬೇಕಾದಷ್ಟು ಮತ ಇಬ್ಬರಿಗೂ ಇಲ್ಲ. ಪರಿಷತ್ ಚುನಾವಣೆ ಕುತೂಹಲದ ಕಣ ಆಯ್ತಲ್ಲ. ಸದ್ಯ ರಾಜಕೀಯ ವಲಯದಲ್ಲಿ ಕುತೂಹಲ ಕೇಂದ್ರ ಬಿಂದು ಆಗಿರೋದು ವಿಧಾನ ಪರಿಷತ್ ಎಲೆಕ್ಷನ್. ಅತ್ತ ಕಾಂಗ್ರೆಸ್ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸುವ ಮೂಲಕ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದೆ. ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ತಲಾ 28 ಮತದಂತೆ 140 ಮತ ಬೇಕು. ಆದ್ರೆ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದಿರೋ ಶಾಸಕರ ಸಂಖ್ಯೆ 134. ಹಾಗಾದ್ರೆ ಉಳಿದ 6 ಮತಕ್ಕೆ ಏನ್ ಮಾಡ್ತೀರಿ ಅಂತ ಕೇಳೋಕೆ ನಮ್ಮ ಗುಸುಗುಸು ಗೋವಿಂದನ್ನ ಕೈಪಾಳೆಯದ ಪಡಸಾಲೆಗೆ ಹೋದಾಗ ಮತ ಚಮತ್ಕಾರ ಮಾಡ್ತೀವಿ ನೋಡ್ತೀರಿ ಅಂದ್ರಂತೆ. ಜೆಡಿಎಸ್ ಬಿಜೆಪಿಯ ಒಕ್ಕಲಿಗ ಶಾಸಕರಿಗೆ ಕೈ ಸಂದೇಶ. ಗೌಡ್ರಿಗಾದ ಅವಮಾನಕ್ಕೆ ಕೇಳಬೇಕಂತೆ ಆತ್ಮದ ಆದೇಶ. ಗೋವಿಂದಣ್ಣ ಹೇಳಿದ ಗುಸುಗುಸು ಪ್ರಕಾರ ಕಾಂಗ್ರೆಸ್ ನಾಯಕರು ಈ ಸರ್ತಿ ಬಿಜೆಪಿ JDS ಶಾಸಕರ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸಲಿದ್ದಾರಂತೆ. ಅದ್ಯಾಕೆ, ಅದ್ ಹೆಂಗೆ ಅನ್ನೋ ಗುಸುಗುಸು ಗಮ್ಮತ್ತಿನ ಲೆಕ್ಕ ನೋಡೋ ಮೊದಲು ಅಸಲಿ ಲೆಕ್ಕ ನೋಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ 3 ಪಕ್ಷೇತರರ ಸಪೋರ್ಟ್ ಸಿಕ್ಕಿದೆಯಂತೆ. ಅಲ್ಲಿಗೆ 134 + 3 ಅಂದ್ರೆ 137 ಆಯ್ತು. ಇನ್ನೂ 3 ಶಾಸಕರು ಬೇಕಲ್ಲ ಅಂದ್ರೆ ಆಗ ಹೇಳಿದ್ರು ಆತ್ಮಸಾಕ್ಷಿಯ ಕತೆ. JDS ಹಾಗೂ ಬಿಜೆಪಿಯ ನಾಯಕರು ಹಾಗೂ ಅಲ್ಲಿಂದ ಉಚ್ಚಾಟನೆ ಆಗಿರುವವರಿಗೆಲ್ಲ ಕೈ ಸಂದೇಶ ಹೋಗಿದೆಯಂತೆ. ಅದೇನು ಅಂದ್ರೆ ಬಿಜೆಪಿ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿಲ್ಲ, ಹಿಂಗಾಗಿ ಒಕ್ಕಲಿಗರೆಲ್ಲ ಆತ್ಮಸಾಕ್ಷಿಯ ಮತ ಹಾಕಿ ಅನ್ನೋದು ಲೇಟೆಸ್ಟ್ ಮೆಸೇಜು. ಸೋಮಶೇಖರ್ ಹೆಬ್ಬಾರ್ ಓಟು ಕೈಗೆ ಪಕ್ಕ. ಇನ್ನೊಂದು ಓಟು ಸಿಕ್ಕರೆ ಪಕ್ಕ ಆಗುತ್ತೆ ಲೆಕ್ಕ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿರೋ ST ಸೋಮಶೇಖರ್ ಹಾಗೂ ಅರೇಬೈಲ್ ಶಿವರಾಮ್ ಹೆಬ್ಬಾರ್ ಓಟು ಕೂಡ ಕಾಂಗ್ರೆಸ್ಗೆ ಒಳಗೊಳಗೆ ಪಕ್ಕ ಆಗಿದೆ ಅನ್ನೋ ಮಾಹಿತಿ ಮುಖ್ಯಮಂತ್ರಿಗಳ ಕಚೇರಿ ಮೂಲಗಳಿಂದ ಬಂದಿದೆ. ಅಲ್ಲಿಗೆ ಕಾಂಗ್ರೆಸ್ಗೆ ಬೇಕಾಗೋದು ಇನ್ನೊಂದೇ ಒಂದು ಓಟು. ಅದನ್ನ JDSನಿಂದ ದೂರ ಆಗಿರೋ ಮಿನಿಗೌಡ್ರಿಂದಲೋ ಮತ್ತೊಬ್ಬರಿಂದಲೇ ಕದಿಯೋ ಪ್ಲಾನ್ ಇದೆ ಅನ್ನೋದು ಗೋವಿಂದಣ್ಣ ಹೇಳಿದ ಗುಸುಗುಸು. ಇದರ ಜೊತೆಗೆ ಕಾಂಗ್ರೆಸ್ಗೆ 2ನೇ ಪ್ರಾಶಸ್ತ್ಯದ ಮತ ಸಿಕ್ಕರೂ ಸಾಕು ಅನ್ನೋ ಲೆಕ್ಕವೂ ಪಕ್ಕಾ ಇದೆಯಂತೆ. ಆದ್ರೆ JDSಗೆ ತನ್ನ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಗೆಲ್ಲಿಸಿಕೊಳ್ಳೋಕೆ ಬಿಜೆಪಿಯ ಮತಗಳು ಸಿಕ್ಕ ನಂತರವೂ ಮತ್ತೂ 4 ಓಟ್ ಬೇಕಾಗುತ್ತೆ. ಅದರಲ್ಲಿ 1 ಓಟು ಬಿಜೆಪಿಯಿಂದ ಉಚ್ಚಾಟನೆಯಾಗಿರೋ ಯತ್ನಾಳ್ ಅವರಿಂದ ಸಿಗೋ ಖಾತ್ರಿ ಸಿಕ್ಕಿದೆ ಅಂತ ತೆನೆ ಹೊತ್ತ ಮಹಿಳೆ ಮಾತಾಡಿದ್ದು ಕೇಳಿಸಿದೆ. ಆದ್ರೂ ಇನ್ನೂ 3 ಮತ ಎಲ್ಲಿಂದ ತರ್ತಾರೆ ಅಂತ ಕೇಳಿದ್ರೆ ಖಾತೆಗಾಗಿ ಕ್ಯಾತೆ ತೆಗೆದವರ ಕಡೆ ಕುಮಾರಣ್ಣ ಕಣ್ಣು ಹಾಯಿಸಿದ್ದು JP ನಗರದ ಮನೆಗೆ ದುರ್ಬಿನ್ನು ಹಿಡಿದಾಗ ಕಾಣಿಸಿದೆ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.